ಇವತ್ತಿನ ಮುದ್ದು ಸೊಸೆ ಸ್ಟಾರ್ಟಿಂಗಲ್ಲಿ ಸುಭಾಷ ನಿನ್ನೆ ಎಪಿಸೋಡಲ್ಲಿ ಚಂಪುನ ಮೇಲೆ ಅಪವಾದ ಹೊರಿಸಿರ್ತಾನೆ, ಅದನ್ನು ತೋರಿಸಿರ್ತಾರೆ. ಅದೇ ಥರ ಅವನು ಅವಳ ಮೇಲೆ ಅಪವಾದ ಹೊರಿಸ್ತಾನೆ. ನನ್ನ ಫ್ರೆಂಡ್ ಅಂತ ನನ್ನ ಮನೆಗೆ ಒಬ್ಬ ಬರ್ತಿದ್ದ, ಆದರೆ ಅವ್ನು ನೋಡೋಕ್ಕೆ ಬರ್ತಿದ್ದ ನನ್ನಲ್ಲ, ಚಂಪುನ. ಅದು ನನಗೆ ಇವಾಗ ಗೊತ್ತಾಗೈತೆ ಅಂತ ಹೇಳಿ ಇವಳಿಗೆ ಅವನ ಜೊತೆ ಕಳ್ಳ ಸಂಬಂಧ ಐತೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಚಂಪು ಫುಲ್ ಜೋರಾಗಿ ಹೊತ್ಕೊಂಡು, ಏನು ಹೇಳ್ತಿದ್ದೀರಾ, ನನಗೇನು ಅರ್ಥ ಆಯ್ತಿಲ್ಲ ಅಂತ ಹೇಳ್ತಾಳೆ. ಅರ್ಥ ಆಯ್ತಿಲ್ವಾ, ಸುಳ್ಳು ಹೇಳ್ತಿದ್ಯಾ ಅಂದ್ಬಿಟ್ಟು ಎಲ್ರಿಗೂ ಆ ಮೆಸೇಜ್ದು ಪ್ರಿಂಟೌಟು ಮತ್ತು ಅವರಿಬ್ಬರು ಬೈಕಲ್ಲಿ ಕುತ್ಕೊಂಡು ಹೋಗೋದನ್ನು ಫೋಟೋನ ಎಲ್ರಿಗೂ ಮನೇಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಎಲ್ಲರೂ ಫುಲ್ ಶಾಕಲ್ಲಿ ನೋಡ್ತಾರೆ, ಇದೇನಿದು ಇವಳು ಹಿಂಗೆ ಮಾಡೋಳಲ್ಲ ಅಂತ. ವಿದ್ಯುಂಗ ಕನ್ಫ್ಯೂಷನ್ ಆಗುತ್ತೆ, ಇದೇನಿದು ಚಂಪನ ಮೊಬೈಲಿಂದ ಇಷ್ಟೊಂದು ಮೆಸೇಜ್ ಹೋಗೋಕ್ಕೆ ಏನು ಕಾರಣ, ಹೆಂಗೆ ಸಾಧ್ಯ ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಇವಳು ಈಶ್ವರಿ ಇದ್ದವಳು, ಇನ್ನೆಲ್ಲ ಮಕ ನೋಡ್ತಿದ್ಯಾ, ಇವಳನ್ನ ಮನೆಯಿಂದ ಹೊರಗಡೆ ಹಾಕು ಅಂತ ಹೇಳ್ತಾರೆ. ಯಾಕಂತ ಅಂದರೆ ಸುಭಾಷ ಹೇಳ್ಬಿಡ್ತಾನೆ, ಇಂಥವಳು ಕೆಟ್ಟವಳ ಜೊತೆ ನಾನು ಇನ್ನು ಮುಂದೆ ಸಂಸಾರ ಮಾಡೋಕ್ಕಿಲ್ಲ ಅಂತ ಅಂದಾಗ, ಇನ್ನೇನು ಇವಳ ಜೊತೆ ಸಂಸಾರ ಮಾಡೋದು, ಇವಳನ್ನ ಮನೆಯಿಂದ ಹೊರಗಡೆ ಹಾಕು ಅಂತ ಹೇಳಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಅಂದ್ಬಿಟ್ಟು ಈ ಕಡೆ ಸಾವಿತ್ರನೂ ಅಷ್ಟೇ, ಇವಳು ಅಳ್ತಿರೋದು ನೋಡಿ, ಈಗೇನು ತಪ್ಪು ಮಾಡಿಬಿಟ್ಟು ಅಳ್ತಿದ್ಯಾ ಅಂತ ಮನೆಯವ್ರು ಎಲ್ಲರೂ ಅವಳ ಮೇಲೆ ಕೂಗಾಡ್ತಾರೆ. ಆಗ ಸಾವಿತ್ರಿ ಇದ್ದವಳು ಇನ್ನು ಇವಳು ಮನೇಲಿ ಇರಬಾರ್ದು ಅಂತ ಅಂದ್ಬಿಟ್ಟು ಅವಳನ್ನ ಕತ್ತಿ ಹಿಡ್ದು ಮನೆಯಿಂದ ಹೊರಗಡೆ ಹಾಕಕ್ಕೆ ನೋಡ್ತಾ ಇರಬೇಕಂದ್ರೆ ವಿದ್ಯಾ ಬಂದ್ಬಿಟ್ಟು ಅವ್ರ ಕೈನ ತೆಗಿಯೋಕ್ಕೆ ಹೇಳ್ತಾರೆ. ಕೈ ತೆಗೀರಿ ಅಂತ ಹೇಳಿ ಕೈ ತೆಗಿಸ್ತಾಳೆ. ಅದಾದಮೇಲೆ ಶಿವರಾಮೇಗೌಡರು ಮುಂದೆ ಹೋಗಿ ಕೂತ್ಕೊಂಡು ಕೈ ಮುಗಿದು, ಮಾವ ಅವಳ ಮೇಲೆ ಬಂದಿರೋದು ಕಳಂಕ, ಒಂದು ಹೆಣ್ಣಿನ ಮೇಲೆ ಕಳಂಕ ಬಂದರೆ ಅವಳ ಲೈಫ್ ಟೈಮ್ ಅದು ಉಳಿದಿರುತ್ತೆ, ಅದನ್ನು ಹೋಗ್ಸೋಕೆ ನನಗೆ ಒಂದು ವಾರ ಟೈಮ್ ಕೊಡಿ, ಸರಿನಾ ತಪ್ಪಾ ಅಂತ ನನಗೆ ಇದನ್ನ ತೀರ್ಮಾನ ಮಾಡೋಕೆ ಒಂದು ವಾರ ಟೈಮ್ ಕೊಡಿ ಅಂತ ಕೇಳ್ತಾಳೆ. ಆಗ ಈಶ್ವರಿ ಇದ್ದವಳು, ಇನ್ನೇನಕ್ಕೆ ಇವಳಿಗೆ ಟೈಮ್ ಕೊಡಬೇಕು ಅಂತ ಕುತಂತ್ರಿಗಳೆಲ್ಲ ಅವಳನ್ನ ಮನೆಯಿಂದ ಹೊರಗಡೆ ಹೋಗ್ಸೋಕೆ ಫುಲ್ ಪ್ಲ್ಯಾನ್ ಮಾಡ್ತಾರೆ. ಮತ್ತು ಈ ಸಾವಿತ್ರಿ ಬಂದು ಅವಳನ್ನ ಮನೆಯಿಂದ ಹೊರಗಡೆ ಹಾಕೋಕೆ ನೋಡ್ತಾಳೆ. ಆಗ ಮತ್ತೆ ವಿದ್ಯಾ ಕೈ ಹಿಡ್ದು, ನಾನು ಹೇಳ್ತಿಲ್ವಾ ಕೈ ತೆಗೀರಿ ಅಂತ ಹೇಳಿ ಮತ್ತೆ ಕೈ ತೆಗಿಸ್ತಾಳೆ. ಈ ಕಡೆ ಚಂಪಾ ಹತ್ಕೊಂಡು ನಿಂತಿರ್ತಾಳೆ. ಎಷ್ಟೇ ವಿದ್ಯಾ ಫುಲ್ಲು ಚಂಪಂಗೆ ಸಪೋರ್ಟ್ ಮಾಡ್ತಾಳೆ. ಆಗ ಅವ್ರ ಅತ್ತೆ ಇದ್ದವಳು, ಇದ್ಯಾಕೆ ಮಾವ ಹಿಂಗಿದ್ದೀರಾ ಹೇಳಿ ಅಂತ ಕೇಳ್ತಾಳೆ. ಆಗ ಅವ್ರೇನೂ ಮಾತಾಡಲ್ಲ. ಇದನ್ನೆಲ್ಲ ನೋಡ್ಕೊಂಡು ಈಶ್ವರಿ, ಈ ಚಂಪಾ ಇನ್ನೇನಕ್ಕೆ ನೋಡ್ತಾ ನಿಂತಿದ್ಯಾ, ಇನ್ನೂ ಈ ವಿದ್ಯಾ ಇದನ್ನೇ ಒಂದು ದಿನ ಎಲ್ಲ ಹೇಳ್ತಾಳೆ ಅಂತ ಅಂದ್ಬಿಟ್ಟು ಅವಳನ್ನ ಕತ್ತಿಡ್ದು ನೂಕಕ್ಕೆ ನೋಡಿದಾಗ ಶಿವರಾಮೇಗೌಡರು ಎದ್ಬಿಟ್ಟು ಈಶ್ವರಿ ಅಂತ ಕರೀತಾರೆ. ಆವಾಗ ಈಶ್ವರಿ ಕೈನ ಹಿಂದ್ಗಡೆ ತಗೋತಾಳೆ. ಅದಾದಮೇಲೆ ಈ ಶಿವರಾಮೇಗೌಡರು ಕೇಳ್ತಾರೆ, ಗೋವಿಂದ ಏನು ಹೇಳ್ತೀಯಪ್ಪ ಇದ್ರ ಬಗ್ಗೆ ಅಂತ ಅಂದಾಗ, ಅವ್ವ ಹೇಳ್ದಂಗೆ ಒಂದು ವಾರ ಅವಳಿಗೆ ಟೈಮ್ ಕೊಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಅದಾದಮೇಲೆ ವೀರಭದ್ರೇಗೌಡರು ಒಪಿನಿಯನ್ನು ಕೇಳಿದಾಗ, ಮೇಲ್ನೋಟಕ್ಕೆ ಇದೆಲ್ಲ ನಿಜ ಅಂತ ಅನ್ನಿಸ್ತೈತೆ, ಆದರೆ ಏನಂತ ಇನ್ನೂ ನೋಡಬೇಕು ಅಂತ ಅಂದ್ಬಿಟ್ಟು ಅವರು ಒಂದು ವಾರ ಟೈಮ್ ಕೊಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ಈಶ್ವರಿ, ಅಂತೂ ನೀವು ನಡು ನೀರಲ್ಲಿ ಕೈ ಬಿಟ್ಬಿಟ್ರಿ ನಮ್ಮನ್ನ ಅಂತ ಹೇಳ್ತಾಳೆ. ಆವಾಗ ಶಿವರಾಮೇಗೌಡರು ಇದ್ದವರು, ಕೈ ಬಿಡೋದು ಕೈ ಹಿಡಿಯೋದು ಅಂತ ಅಲ್ಲ, ನ್ಯಾಯ ನೀತಿ, ಇನ್ ಕೇಸ್ ಇವಳೇ ತಪ್ಪು ಮಾಡೋವಳೆ ಅನ್ನೋದು ಸಾಬೀತಾಯಿತು ಅಂತಂದರೆ ಒಂದು ವಾರ ಆದಮೇಲೆ ಇವಳೇ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಆವಾಗ ವಿದ್ಯೆ ಇದ್ದವಳು, ಇನ್ನೊಂದು ವಾರದ ತನಕ ಇವಳು ನನ್ನ ಜೊತೆ ಇರ್ತಾಳೆ ಅಂದ್ಬಿಟ್ಟು ಚಂಪನ ಬಾ ಚಂಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಅದಷ್ಟೇ ಇವತ್ತಿನ ಎಪಿಸೋಡಲ್ಲಿ ತೋರಿಸೋದು. ನಾಳಿನ ಅಪ್ಡೇಟಲ್ಲೂ ಅಷ್ಟೇ, ನಾಳಿನ ಅಪ್ಡೇಟಲ್ಲೂ ಏನು ಅಷ್ಟೊಂದು ಏನಿಲ್ಲ, ಜಸ್ಟ್ ಅವರೆಲ್ಲ ಮನೆಯವರೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡ್ತಿರ್ತಾರೆ, ಇವಳು ಚಂಪುಂದೇ ತಪ್ಪು, ನೀವು ಆ ವಿದ್ಯುನ್ ಮಾತು ಕೇಳ್ಕೊಂಡು ಅವಳಿಗೆ ಕಾಲಾವಕಾಶ ಕೊಟ್ರಿ ಅಂತ. ಅದೇ ಇವತ್ತಿನ ಮತ್ತು ನಾಳಿನ ಅಪ್ಡೇಟ್.